ಮೇಡಮ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಕೋಪ ಮಾಡ್ಕೊಳ್ದೆ ಇನ್ನೇನ್ ಮತ್ತೆ? ನೀನ್ ತುಂಬಾ ಓವರ್ ಆಗಿ ಆಡ್ತಿದ್ಯಾ ಸುಬ್ಬು. ಅಲ್ಲ ಎಲ್ಲರ ಮುಂದೆ ನನ್ನನ್ನ ಹೆಂಡತಿ ಅನ್ನೋದರ ಯಾಕೆ ಟ್ರೀಟ್ ಮಾಡ್ತಿದ್ಯಾ ನೀನು? ಬೆಳಗ್ಗೆನೂ ಅಷ್ಟೇ ಅಪ್ಪ ಕಾಲ್ ಮಾಡಿದಾಗ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದೆ ನೀನು. ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಏನ್ ಅನ್ಕೊಂಡಿದ್ಯಾ ನೀನ್ ನಿನ್ನ? ಗಂಡ ಅನ್ಕೊಂಡಿದ್ದೀನಿ. ಗಂಡ ಅನ್ಕೊಂಡಿದ್ದೀನಿ ಮೇಡಮ್. ನಾನ್ ಕೇಳ್ತಿರೋದು ನಮ್ಮಿಬ್ರ ಬಗ್ಗೆ ಏನ್ ಅನ್ಕೊಂಡಿದ್ಯಾ ಅಂತ. ನಾನು ಏನೇನೋ ಅನ್ಕೊಂಡಿದ್ದೀನಿ, ಆದ್ರೆ ನೀವೇನೋ ಅನ್ಕೊಂಡಿಲ್ಲ. ಏನೇನ್ ಮಾತಿನ ಅರ್ಥ? ಅದನ್ನ ಈಗ ಅರ್ಥ ಮಾಡ್ಸೋದಕ್ಕಾಗಲ್ಲ ಮೇಡಮ್. ನಿಂಗೆ ಅರ್ಥ ಮಾಡಿಸಿದ್ರೆ ಅರ್ಥನೂ ಆಗಲ್ಲ. ನೋಡು ಸುಬ್ಬು, ಈ ತರ ಸರ್ಕಾಸ್ಟಿಕ್ ಆಗೆಲ್ಲ ಮಾತಾಡ್ಬೇಡ ನನ್ನ ಹತ್ರ. ಏನೇನೋ ಮಾತಾಡ್ತಿದ್ಯಲ್ಲ ಸುಬ್ಬು. ಬರ್ತಾ ಬರ್ತಾ ತುಂಬಾ ಬದಲಾಗ್ತಿದ್ಯಾ ನೀನು. ಬದಲಾದ್ಮೇಲೆ ನನ್ನ ಬದುಕು ಚೆನ್ನಾಗಿದೆ ಅನ್ನಿಸ್ತಿದೆ. ಅದಕ್ಕೂ ಕಣ್ಣು ಹಾಕ್ಬೇಡಿ ಮೇಡಮ್ ನೀವು. ಏನೋ ಮಾತಾಡ್ತಿದ್ಯಾ ನೀನು. ನಾನು ಏನೋ ಕೇಳಿದ್ರೆ ನೀನ್ ಏನೋ ವಿಚಿತ್ರವಾಗಿ ಉತ್ತರ ಕೊಡ್ತಾ ಇದೀಯ. ನನ್ನ ಹತ್ರ ಮಾತಾಡೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಅರ್ಥನೇ ಆಗದೆ ಇರೋ ತರ ಮಾತಾಡೋದು ಬುದ್ಧಿವಂತಿಕೆ ಅಂತ ಅನ್ಕೋಬೇಡ ನೀನು. ಅದು ಹಾಗೆ ಮೇಡಮ್, ಬುದ್ಧಿವಂತರು ಮಾತಾಡಿದಾಗ ಕೆಲವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಗದೆ ಇದ್ದಾಗ ಮಾತಾಡ್ತಿರೋರೇ ದಡ್ರು ಅನ್ಕೊಂಡ್ಬಿಡ್ತಾರೆ. ನೀವು ಹೇಳಿದ್ದು ಕರೆಕ್ಟು ಮೇಡಮ್. ಮನಸ್ಸಲ್ಲಿರೋ ಮಾತನ್ನ ಅರ್ಥ ಮಾಡ್ಕೊಳ್ದೇ ಇರೋರೇ ದಡ್ರು. ಅದು ನಾನೇ ಮೇಡಮ್. ಮತ್ತೆ ಅರ್ಥ ಆಗದೆ ಇರೋ ತರನೇ ಮಾತಾಡ್ತಿದ್ಯಾ ಸುಬ್ಬು ನೀನು. ಅಲ್ಲ, ನಾನು ಮನೆಯವ್ರ ಜೊತೆ ಎಲ್ಲ ಕ್ಲೋಸ್ ಆಗಿದ್ದೀನಿ ಅಂತ ತುಂಬಾ ಸಲಿಗೆ ತಗೋಬೇಡ ನೀನು. ಹೇಳ್ತಾ ಇದ್ದೀನಿ, ನನ್ನ ಜೊತೆ ಇಷ್ಟ ಹತ್ರ ಆಗಕ್ಕೆ ಬರ್ಬೇಡ ನೀನು. ನನಗೆ ಇಷ್ಟ ಆಗಲ್ಲ ಅಷ್ಟೇ. ಸರಿ ಬಿಡಿ ಮೇಡಮ್, ಮನೆ ನಿಮ್ಗೆ ಹತ್ರ ಆಗಲ್ಲ. ಹೀಗೆ ಜಗಳ ಆಡ್ಕೊಂಡೇ ಇರೋಣ. ಜಗಳ ಆಡ್ಕೊಂಡಿರೋದಕ್ಕೆ ಸ್ವಲ್ಪ ಶಕ್ತಿ ಆದ್ರೂ ಬೇಕಲ್ವಾ? ಬನ್ನಿ ಊಟ ಮಾಡೋಣ. ಊಟ ಮಾಡೋದೆಲ್ಲ ಇರ್ಲಿ. ನೀನ್ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿದ್ಯಾ? ಯಾವಾಗ ಹಾಕ್ತೀಯ ನೀನು? ತುಂಬಾ ದಿನ ಈ ಥರ ಎಲ್ಲ ಕಾಯೋದಕ್ಕಾಗಲ್ಲ. ಈ ಥರ ಮುಂದುವರಿಯೋದು ನನಗೂ ಇಷ್ಟ ಇಲ್ಲ. ಯಾಕೆ ಮೇಡಮ್ ಹೀಗೆ ಆಡ್ತಿದ್ದೀರಾ? ನನ್ನ ಹತ್ರ ಆಗೋದು ನಿಮ್ಗೆ ಇಷ್ಟ ಆಗಲ್ವಾ? ನನ್ನ ಮೇಲಿರೋ ಪ್ರೀತಿಗೂ ಮೀರಿ ನಿಮಗೆ ಕೋಪ ಬಂದಿದೆಯಾ? ನಿಮ್ಮನ್ನು ಹೇಗೆ ಅರ್ಥ ಮಾಡ್ಕೊಳ್ಳಿ, ಅಥವಾ ನನ್ನ ಮನಸ್ಸಲ್ಲಿರೋ ಪ್ರೀತಿನ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ, ಒಂದು ಗೊತ್ತಾಗ್ತಿಲ್ವಲ್ಲ.